ನಮಸ್ಕಾರ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರೇ, ನನಗೆ ಭಾಳ ದುಃಖ ಆಯಿತು. ಸಿದ್ದರಾಮಯ್ಯ ಅವರೇ, ತಾವು ಬಾಹುಬಲಿ ಸಿನಿಮಾಗೆ ಹೋಗಿದ್ರಿ ನಿನ್ನೆ ಅಂತ ಗೊತ್ತಾಯಿತು. ನೀವು ತೆಲುಗು ಪಿಕ್ಚರ್ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೋಗಿ, ಪರವಾಗಿಲ್ಲ. ಪಿಕ್ಚರ್ಗೆ ಹೋಗೋದು ತಪ್ಪಲ್ಲ, ನಿಮ್ಮ ಇಷ್ಟ. ಒಂದು ನನ್ನ ಸಿನಿಮಾ ಬರ್ತೀರಾ ಕೊಕ್ಕಿ ಹುಚ್ಚ ವೆಂಕಟ್ಗೆ ಫ್ಯಾಮ್ಲಿ ಜೊತೆ. ಯಾಕಂದರೆ ಇದು ರೈತರ ಪರವಾಗಿ ವಿಷಯಗಳಿದೆ, ಹೆಣ್ಣಿನ ಪರವಾಗಿ ವಿಷಯಗಳಿದೆ, ವಿಷ್ಣುವರ್ಧನ್ ವಿಷಯ ಇದೆ, ವಿಷ್ಣುವರ್ಧನ್ ಅವ್ರ ವಿಷಯ ಇದೆ, ಆಮೇಲೆ ಎಲೆಕ್ಷನ್ ಬಗ್ಗೆ ಇದೆ, ನಮ್ಮ ಸಮಾಜ ಹೇಗಿರಬೇಕು, ಸಮಾಜದ ವ್ಯಕ್ತಿಗಳು ಹೇಗಿರಬೇಕು, ಇವೆಲ್ಲ ಎಷ್ಟೋ ವಿಷಯಗಳಿಟ್ಟಿದ್ದೀನಿ. ತಾಯಿ ಸೆಂಟಿಮೆಂಟ್ ಇದೆ, ಹೆಂಡತಿ ಸೆಂಟಿಮೆಂಟ್ ಇದೆ, ಸಮಾಜದ ಮೇಲಿರೋ ಪ್ರೀತಿ ಇದೆ, ಕಾವೇರಿ ಬಗ್ಗೆ ಮಾತಾಡ್ತೀನಿ. ಸೊ ತಾವು ನನ್ನ ಸಿನಿಮಾ ಬಂದರೆ ಭಾಳ ಖುಷಿ ಪಡ್ತೀನಿ. ಎಷ್ಟು ಸಾವಿರ ಕೊಟ್ಟಿದ್ದೀರೋ ಗೊತ್ತಿಲ್ಲ. 1000 ಕೋಟಿ ತಾವು ತೆಲುಗು ಪಿಕ್ಚರ್ ನೋಡಿದ್ದೀರಾ. ನಾನು ಬಡವ, 80 ರೂಪಾಯಿಗೆ ಸಿನಿಮಾ ನೋಡ್ತೀರಾ ಸೆಕೆಂಡ್ ಕ್ಲಾಸು, ಅಥವಾ 100 ರೂಪಾಯಿಗೆ ಬ್ಯಾಲ್ಕನಿ ನೋಡ್ತೀರಾ. ಅದು ಆಗಿಲ್ಲ ಅಂದರೆ ನಾಳೆ 4:15 ಅನುಪಮ ಥಿಯೇಟ್ರ್ KG ರೋಡ್ ಮೆಜೆಸ್ಟಿಕಲ್ಲಿ ಫ್ರೀ ಶೋ ಇಟ್ಟಿದ್ದೀನಿ. ತಾವು ಒಬ್ಬ ಕನ್ನಡಿಗರು, ಕರ್ನಾಟಕದ ಚೀಫ್ ಮಿನಿಸ್ಟರು, ಈ ಒಬ್ಬ ಕನ್ನಡಿಗನು, ಈ ಒಬ್ಬ ಪ್ರಜೆದು ಒಂದು ಸಿನಿಮಾ ನೋಡ್ತೀರಾ. ಯಾಕಂದರೆ ರಾಜಕೀಯ ವ್ಯಕ್ತಿಗಳಿಗೆ ಬೇಕಾಗಿರೋ ವಿಷಯಗಳಿದೆ ಇದರಲ್ಲಿ. ರಾಜಕೀಯ ಅವ್ರನ್ನ ನಾನು ಯಾವತ್ತೂ ಕಂಡಮ್ ಮಾಡಲ್ಲ. ಯಾಕಂದರೆ 1947ರಲ್ಲಿ ನಮ್ಮ ದೇಶ ಹೆಂಗಿತ್ತು, 1947ರಲ್ಲಿ, ಇವತ್ತು ನಮ್ಮ ದೇಶ ಹೆಂಗಾಗಿದೆ. ನಿಮ್ಮಂಥ ರಾಜಕೀಯ ವ್ಯಕ್ತಿಗಳು ಕೆಲವರು ಈ ದೇಶನ ಕಟ್ಟಿದ್ದೀರಾ. ಈ ಹುಚ್ಚ ವೆಂಕಟನ ತುಳಿದವ್ರೆ, ಕೆಲವರು ತುಳಿತವ್ರೆ. ಬಟ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ತಾವು ತೆಲುಗು ಪಿಕ್ಚರ್ ಬೆಂಬಲ ಕೊಟ್ಟಿದ್ದು ತಪ್ಪಲ್ಲ. ಹಾಗೆ ಕನ್ನಡ ಪಿಕ್ಚರ್ಗೂ ಬೆಂಬಲ ಕೊಟ್ಟರೆ ಭಾಳ ಖುಷಿ ಪಡ್ತೀನಿ. ಬರ್ತೀರಾ ಸಿದ್ದರಾಮಯ್ಯ ಅವರೇ? 80 ರೂಪಾಯಿ, 100 ರೂಪಾಯಿ ಅಥವಾ ಫ್ರೀ ಶೋ, ಯಾವುದಾದ್ರೂ ಒಂದು ಶೋ ಬನ್ನಿ, ಯಾವುದಾದ್ರೂ ಒಂದು ವಿಷಯ, ಒಂದು ಇದಕ್ಕಾದರೂ ಬನ್ನಿ. ನೀವು ಕನ್ನಡಿಗರೇ, ನನಗೆ ಬೆಂಬಲ ಸಿಗುತ್ತೆ ಅನ್ನೋದಕ್ಕಿಂತ ನಾನು ಖುಷಿ ಪಡ್ತೀನಿ. ಯಾಕಂದರೆ ಇವತ್ತು ಕರ್ನಾಟಕ ನಿಮ್ಮ ಕೈಯಲ್ಲಿದೆ. ಮುಖ್ಯಮಂತ್ರಿಯಾಗಿ ನೋಡಿ, ಯೋಚನೆ ಮಾಡಿ. ನನ್ನ ನೋವಾಯಿತು. ನೀವು ಆ ಪಿಕ್ಚರ್ಗೆ ಹೋಗಿ ನಾವು ಪ್ರಚಾರ ಭಾಳ ಕೊಡ್ತಾಯಿದ್ದಾರೆ. ತೆಲುಗು ಪಿಕ್ಚರ್ಗೆ ಹೋದ್ರು ಸಿದ್ದರಾಮಯ್ಯ ಅವರು ಅಂತ. ಬಟ್ ಸಿದ್ದರಾಮಯ್ಯ ಅವರು ಕನ್ನಡ ಪಿಕ್ಚರ್ಗೆ ಹೋಗಿದ್ದು ಯಾವುದಾದ್ರೂ ಇತಿಹಾಸ ಇದೆಯಾ? ಇದ್ರೆ ತೋರಿಸಿ, ಖುಷಿ ಪಡ್ತೀನಿ. ಅಕಸ್ಮಾತ್ ಇಲ್ಲ ಅಂದರೆ ಈಗಾದರೂ ಕೊಕ್ಕಿ ಹುಚ್ಚ ವೆಂಕಟ್ ನೋಡಿ, ಅದನ್ನು ನಾನು ಇಶ್ಯೂ ಮಾಡ್ತೀನಿ ವರ್ಲ್ಡ್ ವೈಡ್. ನಮ್ಮ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಈ ಹುಚ್ಚ ವೆಂಕಟ್